ಹೇ ಎವ್ರಿವನ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನ್ ಸೌಂದರ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನನ್ನ ಡೈಲಿ ರೂಟೀನ್‌ನ ಬಗ್ಗೆ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್‌ನ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದ್ರೆ ಪಾಪುನ ಮಲಗ್ಸಾದ್ಮೇಲೆ ನಾನೆಲ್ಲ ಕೆಲ್ಸನೂ ಕಂಪ್ಲೀಟ್ ಆಗಿ ಮುಗ್ಸಕ್ಕಾಗೋದು. ಸೊ ಅವ್ನು ಮಲ್ಕೊಂಡ್ಮೇಲೆ ನಾನು ಈ ವ್ಲಾಗ್‌ನ ಸ್ಟಾರ್ಟ್ ಮಾಡಿದ್ದೀನಿ. ಅವ್ನ ಇಟ್ಕೊಂಡಂತೂ ಮಾಡೋದಕ್ಕಾಗಲ್ಲ. ಬೆಳಗ್ಗೆ ಎದ್ದು ಈ ಹರಡಿರುತ್ತಲ್ಲ ಆ ಸಾಮಾನುಗಳು, ಆಮೇಲೆ ಈ ಟವಲ್ಸ್‌ಗಳನ್ನ ಮಡ್ಚಿಡೋದಿದೆಯಲ್ಲ, ಅದೊಂದು ದೊಡ್ಡ ಟಾಸ್ಕ್ ಅಂತಾನೆ ಹೇಳ್ಬೋದು. ಒಂದೊಂದ್ ಕಡೆ ಒಂದೊಂದ್ ಬಿದ್ದಿರುತ್ತೆ. ಇನ್ನ ನನ್ನ ಮಗನ್ ಕೇಳ್ಬೇಕಾ? ಅವ್ನ್ ಕೈಯಲ್ಲಿ ಸಿಕ್ಕಿದ್ದನ್ನೆಲ್ಲ ಬಿಸಾಡಿರ್ತಾನೆ. ಅವನು ಎಲ್ಲೆಲ್ಲಿ ಬಿಸಾಡಿರ್ತಾನೆ ಅನ್ನೋದೇ ಒಂದು ಸರ್ಚ್ ಮಾಡ್ಬೇಕಾಗತ್ತೆ. ಆ ಥರ ಆ ರೇಂಜಿಗೆಲ್ಲ ಎಸ್ದಿರ್ತಾನೆ. ಅದೆಲ್ಲ ಹುಡುಕಿ ಒಂದ್ ಕಡೆ ಇಟ್ಟು, ಅದಾದ್ಮೇಲೆ ನಾನು ಮನೆ ಕೆಲ್ಸನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಪಾತ್ರೆಗಳನ್ನೆಲ್ಲ ಬೆಳಗ್ಗೆನೆ ತೊಳ್ದಿಟ್ಕೊಂಡಿದ್ದೆ. ಅದನ್ನೇ ಬೆಳಗ್ಗೆನೆ ಜೋಡ್ಸಿದಿದ್ರೆ ಮುಗೀತಿತ್ತು. ಆದ್ರೆ ಆಗ್ತಾನೆ ಇರ್ಲಿಲ್ಲ. ಅವ್ನು ಬಿಡ್ತಾನೆ ಇರ್ಲಿಲ್ಲ ನನ್ ಪಾಪು. ಅದಕ್ಕೆ ಮಧ್ಯಾಹ್ನ ಅಂದ್ರೆ ಒಂದು 11:30 ಅಷ್ಟೊತ್ತಿಗೆ ನಾನೆಲ್ಲ ಜೋಡಿಸ್ಕೊಂತಾ ಇದ್ದೀನಿ. ಏನ್ ಗೊತ್ತಾ? ಬೆಳಗ್ಗೆನೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ರೆ, ಓಹ್! ಎಲ್ಲ ಬೇಗ ಬೇಗ ಆಗೋಗುತ್ತೆ ಅಂತ ಅನ್ಸುತ್ತೆ. ಆದ್ರೆ ಮಧ್ಯಾಹ್ನ ಆಗ್ತಾ ಇದ್ದಂಗೆ ಕೆಲ್ಸನೇ ಮುಗಿತಾನೇ ಇಲ್ವಲ್ಲ, ಅಲ್ಲೇ ಸ್ಟಕ್ ಆನ್ ಆಗ್ಬಿಟ್ಟಿದೀವಲ್ಲ ಅಂತ ಅನ್ಸುತ್ತೆ. ಅದ್ರಲ್ಲೂನು ಅವ್ನಿಗೆ ಸೌಂಡೇ ಆಗ್ದಲೇ ಇರೋ ಹಾಗೆ ಮೆಲ್ಲಗ್ ಮಾಡೋದಿದೆಯಲ್ಲ, ಒಂಥರ ಟಾರ್ಚರ್ ನನಗೆ. ಆಗಲ್ಲ. ಒಂಥರ ಅರ್ಥ ಆಗತ್ತೆ ಅಲ್ವಾ? ಇದೆಲ್ಲ ಮಗು ಇರೋ ಅವರಿಗೆ ಅರ್ಥ ಆಗತ್ತೆ ಮೇ ಬಿ. ಅಡ್ಗೆ ಮನೆ ಗೋಡೆ ಅಂತೂ ಸೀರಿಯಸ್ಲಿ ತುಂಬಾನೇ ಗಲೀಜಾಗೋಗಿದೆ. ಆದ್ರೆ ಪೇಂಟ್ ಮಾಡಿಸ್ಬೇಕು ಅಂತ ಅನ್ಕೊಂಡ್ರೆ ಇನ್ನ ಒಂದು 5 ಮಂತ್ ಇಲ್ಲ 6 ಮಂತ್ ಅಷ್ಟ್ರೊಳಗೆ ಮನೆ ಖಾಲಿ ಮಾಡಿದ್ರು ಮಾಡ್ಬೋದು. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಸುಮ್ನಾಗಿದ್ದಾರೆ. ಆದ್ರೆ ನನಗಂತೂ ತುಂಬಾ ಹಿಂಸೆ ಈ ತರ ಗಲೀಜ್ ಗಲೀಜಾಗಿ ಆಗ್ಬಿಟ್ರೆ. ಅದಕ್ಕೇನ್ ಮಾಡೋದು ಅಂತ ಗೊತ್ತಿಲ್ಲ. ಏನಾದ್ರು ಇವಾಗ ರೆಡಿಮೇಡ್ ಆಗೇ ಬರ್ತಾ ಇದೆ ಅಲ್ಲ, ಸ್ಟಿಕ್ಕರ್ ಎಲ್ಲ ಅಂಟಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆರ್ಡರ್ ಮಾಡ್ಬೇಕು. ನನಗೊಂದೇನೋ ಆಗಿದೆ. ಅದೇನ್ ಗೊತ್ತಾ? ಬೆಲ್ಲಿ ಬಟನ್ ಇದೆ ಅಲ್ವಾ? ಅಲ್ಲಿ ಲೈಟಾಗಿ ಒಂದ್ ಸ್ವಲ್ಪ ಕ್ಯೂ ಬರ್ದಂಗ್ ಆಗ್ತಾ ಇದೆ, ಕಾಣಿಸ್ತಾ ಇದೆ. ನಾನದು ಒಂದು 1 ಮಂತಿಂದಾನು ಇದೆ ಅನ್ಸತ್ತೆ. ಅದನ್ನ ಕ್ಲೀನ್ ಮಾಡ್ಕೊಂಡಿ ಆಮೇಲೆ ಡ್ರೈ ಮಾಡ್ಕೊಂತಾ ಇರ್ತೀನಿ. ಅದು ಒಣಗೋಗ್ಬಿಡತ್ತೆ. ಆಮೇಲೆ ಮತ್ತೇನೆ ಸ್ಟಾರ್ಟ್ ಆಗಿ ಬರ್ತಾ ಇದೆ ಅನ್ನೋ ಫೀಲ್. ಅಂದ್ರೆ ಸ್ವಲ್ಪ ಲೈಟಾಗಿ ಒಂಥರ ವಾಸನೆ ಎಲ್ಲ ಬರ್ತಾ ಇದೆ. ಒಂಥರ ಅನಿಸ್ತಾ ಇದೆ. ಆದ್ರೆ ನನಗೆ ಅದನ್ನ ತೋರ್ಸಕ್ಕೆ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಅನ್ನೋದೇ ಒಂದು ಕನ್‌ಫ್ಯೂಷನ್ ಆಯ್ತಾ? ಅದನ್ನ ನಾನು ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ನೋಡ್ದೆ. ಆಮ್, ಅಂಬಿಕಲ್ ಹರ್ನಿಯಾ ಆಗಿರ್ಬೋದು ಅಂತ. ಅಂದ್ರೆ ನನಗೇನು ಸ್ವೆಲ್ಲಿಂಗ್ ಇಲ್ಲ, ಏನೂ ಇಲ್ಲ ಆಯ್ತಾ. ಜಸ್ಟ್ ಅದು ಕ್ಯೂ ಬರ್ತಾ ಇದೆ ಅನ್ನಿಸ್ತಾ ಇದೆ ಅಷ್ಟೇ. ಇಲ್ಲ ಅಂದ್ರೆ ಇನ್ನೊಂದು ಹೇಳಿದ್ರು, ಏನು ಸೆಕೆಗೆ ಆಗ್ತಾ ಇರತ್ತೆ ಅಂತ. ಮೇ ಬಿ ಅದಕ್ಕೆ ಇರ್ಬೋದು, ಲೈಟಾಗಿ ಇನ್ಫೆಕ್ಷನ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನಾನೇನ್ ಮಾಡಿದ್ದೀನಿ ಅಂದ್ರೆ, ಒಂದು ಏರ್ ಬಡ್ಸ್ ಮತ್ತೆ ಡೆಟಾಲ್ ತಗೊಂಡಿದ್ದೀನಿ. ಜಸ್ಟ್ ಅಂದ್ರೆ ಕ್ಲೀನಾಗಿ ವಾಶ್ ಎಲ್ಲ ಮಾಡ್ಬಿಟ್ಟು, ಅದಕ್ಕೆ ಒಂದು ಆಯಿಂಟ್‌ಮೆಂಟ್, ಆಂಟಿ ಬ್ಯಾಕ್ಟೀರಿಯಾ ಆಯಿಂಟ್‌ಮೆಂಟ್‌ನ ಹಚ್ತಾ ಇದ್ದೀನಿ. ನೋಡ್ಬೇಕು ಒಂದು 2 ಡೇಸ್ ಆದ್ಮೇಲೆ ಏನಾಗತ್ತೆ ಅಂತ. ಅಕಸ್ಮಾತ್ ಅದು ಇನ್ನೂನು ವಾಸಿ ಆಗಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನಾನು ಡಾಕ್ಟರ್ ಹತ್ರ ಹೋಗ್ಲೇಬೇಕು. ನೆನ್ನೆ ಈ ಸೀರೆನ ಉಟ್ಕೊಂಡ್ಬಿಟ್ಟು ಹಾಗೆ ಬಿಸಾಕ್ಬಿಟ್ಟಿದ್ದೆ. ಇವತ್ತು ಮಡ್ಚಿಡ್ತಾ ಇದ್ದೀನಿ. ನಾನೊಂದ್ ಸ್ವಲ್ಪ ಅಂದ್ರೆ ಸಂಜೆ ಹೊತ್ತೆಲ್ಲ ಕೆಲಸ ಮಾಡಕ್ಕೆ ನನಗೆ ತುಂಬಾ ಬೇಜಾರಾಗತ್ತೆ. ಅದನ್ನ ಬೆಳಗ್ಗೆ ಕ್ಯಾರಿ ಆನ್ ಮಾಡ್ತೀನಲ್ಲ, ಅದೇ ತುಂಬಾ ಎಲ್ಲ ಕೆಲಸ ಆಗ್ಬಿಡತ್ತೆ. ಅದ್ರಲ್ಲೂ ಈ ಸ್ಯಾರಿ ಇದೆಯಲ್ಲ, ಇದು ನನಗೆ ಸಖತ್ ಇಷ್ಟ. ಯಾಕಂದ್ರೆ ನಮ್ಮ ಅಪ್ಪ ಕೊಡ್ಸಿದ್ದು. ಇದೇ ಫಸ್ಟ್ ಸ್ಯಾರಿ, ಇದೇ ಲಾಸ್ಟ್ ಸ್ಯಾರಿ ಆಯ್ತಾ. ಅದು ನನ್ಗೆ ಅಂತ ಅಲ್ಲ, ನಮ್ಮ ಅಮ್ಮಂಗೆ ಕೊಡ್ಸಿದ್ದು ಅಪ್ಪ. ಅಮ್ಮ ಉಟ್ಟೇ ಇಲ್ಲ. ನನಗೆ ವಾಪಸ್ ಕೊಟ್ಬಿಡ್ತು. ನೀನು ಅಂದ್ರೆ ಕೊಟ್ಟಿರೋದು ಅಂದ್ರೆ ಒಂಥರ ಸುಮ್ನೆ ನಾನೇ ಇಟ್ಕೊಬಿಟ್ಟೆ. ತುಂಬಾ ಫೀಲ್ ಆಗತ್ತೆ. ಇನ್ನ ನಮ್ಮಪ್ಪ ಇನ್ನೊಂದ್ ಸೀರೆ ಕೊಡ್ಸಕ್ಕೂ ನಮ್ಮಪ್ಪ ಇಲ್ಲ. ಇದೊಂದೇ ಇರೋದು. ನಮ್ಮ ಅಪ್ಪನ ಸಿಗ್ನೇಚರ್ ಕೂಡ ನಾನು ತೆಗ್ದಿಟ್ಕೊಂಡಿದ್ದೀನಿ. ಅದು ಒಂಥರ ಬೇಜಾರಾಗತ್ತೆ. ಅಪ್ಪ ಇಲ್ದಲೇ ಇರೋರಿಗೆ ಗೊತ್ತಾಗೋದು ಅಪ್ಪನ ಬೆಲೆ ಏನು ಅಂತ ಹೇಳ್ಬಿಟ್ಟು. ಡೆಫಿನೆಟ್ ಆಗಿ ನಮ್ಮಪ್ಪ ನಾನು ತುಂಬಾ ಮಿಸ್ ಮಾಡ್ಕೊಂತೀನಿ ನನ್ನ ಲೈಫಲ್ಲಿ. ಅಪ್ಪ ಇದ್ದಿದ್ರೆ ಬೇರೆ ಥರನೇ ಇರ್ತಿತ್ತು ಲೈಫ್ ಅಂತ ಒಂದೊಂದ್ ಸತಿ ಅನ್ಸತ್ತೆ. ಇನ್ನು ಅಮ್ಮ ಅಡ್ಗೆ ಮಾಡ್ಕೊಂಡು ತಗೊಬಂದು ಕೊಟ್ಟಿದ್ದು. ಇನ್ನೊಂದು ಖುಷಿ ವಿಷಯ ಏನಂದ್ರೆ, ನಾನು ನಾಯ್ಕಾದಿಂದ 2 ಅಂದ್ರೆ ಮಾಯಿಶ್ಚರೈಸರ್ ಮತ್ತೆ ಟೋನರ್‌ನ ನಾನು ಆರ್ಡರ್ ಮಾಡಿದ್ದೆ ಗೊತ್ತಾ? ಅದಕ್ಕೆ ಚಿಕ್ಕ ಚಿಕ್ಕ ಸ್ಯಾಶೆಲಿ ಏನಂತಾರೆ, ಟ್ರಯಲ್‌ಗೆ ಅಂತ ಕೊಡ್ತಾರೆ ಅಲ್ವಾ? ಟೋನರ್ ಮತ್ತೆ 2 ಟೋನರ್ ಕೊಟ್ಟಿದ್ರು. ಟೋನರ್‌ಗೆ ಫ್ರೀ. ಇನ್ನ ಮಾಯಿಶ್ಚರೈಸರ್‌ಗೆ ಬಾಡಿ ಲೋಷನ್ ಮತ್ತೆ ಬಾಡಿ ವಾಶ್ ಕೊಟ್ಟಿದ್ರು. ಅದು ಕೂಡ 100 ಎಂಎಲ್ ಆಯ್ತಾ. ಫುಲ್ ಖುಷಿ ಆಗೋಯ್ತು. ಅದ್ರಲ್ಲಿ ಬಾಡಿ ಲೋಷನ್ ಸ್ಮೆಲ್ ಅಂತೂ ಸಖತ್ತಾಗಿತ್ತು. ಟ್ರೈ ಮಾಡಿ ನೀವುನು. ಇನ್ನ ಮಧ್ಯಾಹ್ನಕ್ಕೆ ಅಂತ ಅಮ್ಮ ತಂದ್ಕೊಟ್ಟಿದ್ದ ಸೊಪ್ಪಿನ ಸಾರು, ಸೊಪ್ಪಿನ ಪಲ್ಯ, ಅನ್ನ, ಆಮೇಲೆ ಅಂಬ್ಲಿ ಮಾಡಿದ್ದೆ. ನಮ್ ಕಿಶುಗಂತೂ ಸಖತ್ ಹೊಟ್ಟೆ ಹಸ್ದ್ಬಿಟ್ಟಿತ್ತು. ಅವ್ನಿಗೆ ಸ್ನಾನ ಮಾಡಿ ಮಲ್ಕೊಂಡು ನಿದ್ದೆ ಎಲ್ಲ ಮುಗ್ದಿತ್ತಲ್ಲ, ಸಖತ್ ಹೊಟ್ಟೆ ಹಸ್ದಿತ್ತು. ಇನ್ನ ಊಟ ಮಾಡಿಸ್ದೆ. ಅಂಬ್ಲಿ ಸ್ವಲ್ಪ ಜಾಸ್ತಿ ಕುಡ್ದ. ಸಾಂಬಾರ್ ಫಸ್ಟ್ ನಾನ್ ಟೇಸ್ಟ್ ಮಾಡಿ ನೋಡೋದು. ಯಾಕಂದ್ರೆ ನಾನಾದ್ರೆ ಎಲ್ಲ ಅಂದ್ರೆ ಖಾರ ಎಲ್ಲ ಕಮ್ಮಿ ಹಾಕ್ತೀನಿ. ಅಮ್ಮಂಗೆ ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿ ಆಕತ್ತೆ ಅಮ್ಮನಿಗೆ. ಒಂದು ಹಾಗೆ ಎಲ್ಲ ಮಾಮೂಲಿಯಾಗಿ ಖಾರ ತಿಂತಾರಲ್ವಾ? ಅದಕ್ಕೆ ನಾನ್ ಫಸ್ಟು ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ಪಾಪುಗ್ ತಿನ್ನಿಸ್ತೀನಿ. ಖಾರ ಅನ್ನಿಸ್ತು. ಅದಕ್ಕೆ ಸೊಪ್ಪಿನ ಪಲ್ಯ ಅದೆಲ್ಲ ಮಿಕ್ಸ್ ಮಾಡಿ ತಿನ್ನಿಸ್ತಾ ಇದ್ದೆ.
ಸುಮ್ನೆ ಕೂತ್ಕೊಂಡು ಸೈಲೆಂಟಾಗಿ ತಿಂತಾ ಇದ್ದಾನೆ. ಬಾಕಿ ಟೈಮಲ್ಲೆಲ್ಲ ಹಿಂಗ್ ತಿನ್ನಲ್ಲ. ಓಡಾಡಿಸ್ಕೊಂಡು ಏನಾದ್ರು ತೋರಿಸ್ಕೊಂಡು ತಿನ್ನಿಸ್ಬೇಕು. ಇವತ್ತು ಯಾಕೆ ಹಿಂಗ್ ತಿಂತಿದಾರೆ ಅಂದ್ರೆ ಹೊಟ್ಟೆ ಹಸ್ದ್ಬಿಟ್ಟಿತ್ತು. ಅದ್ರಲ್ಲೂ 2:30 ಏನೋ ಆಗಿತ್ತು. ಟೈಮ್ ಆಗಿತ್ತಲ್ವಾ ಅದಕ್ಕೆ ಸೈಲೆಂಟಾಗಿ ಕೂತ್ಕೊಂಡು ತಿಂತಾ ಇದ್ದಾನೆ. ಹೀಗ್ ಒಂದ್ ಕಡೆನೇ ಕೂತ್ಕೊಂಡು ತಿಂದ್ಬಿಟ್ರೆ ನನಗೆ ತುಂಬಾ ಆರಾಮ್ ಅನ್ಸತ್ತೆ ಗೊತ್ತಾ? ಇನ್ನು ಸಂಜೆ ಆಗೋಗಿತ್ತು. ಅಷ್ಟ್ರೊಳಗೆ ಟಿವಿ ನೋಡ್ತಾ ಇದ್ವಿ. ಟಿವಿಲಿ ಯಾವುದೇ ಲವ್ ಮೂವಿ ಆಗ್ಲಿ, ಯಾವ್ದು ನೋಡ್ತಾ ಇಲ್ಲ. ನನಗೇನೋ ಅವೆಲ್ಲ ನೋಡಿದ್ರೆ ಒಂಥರ ಮೈಂಡ್ ಒಂಥರ ಡಿಸ್ಟರ್ಬ್ ಅನ್ಸುತ್ತೆ. ಅದಕ್ಕೆ ಮಕ್ಳು ನೋಡ್ತಾರೆ ನೋಡಿ, ಆ ಥರದ್ದು ಯಾವುದೋ ಮೂವಿ ಹಾಕೊಂಡು ನೋಡ್ತಾ ಇದ್ದೆ. ಚೆನ್ನಾಗಿದೆ ಅನ್ನಿಸ್ತಾ ಇತ್ತು. ಇನ್ನ ನಾನು ಈ ಡ್ರೆಸ್‌ನ ವೇರ್ ಮಾಡಿದ್ದೀನಲ್ವಾ, ಇದು ಡೈರೆಕ್ಟಾಗಿ ನೋಡಕ್ ನನಗೆ ನಿಜವಾಗ್ಲೂ ತುಂಬಾ ಇಷ್ಟನೇ ಇಲ್ಲ ನನಗೆ ಈ ಡ್ರೆಸ್ ಹೇಳ್ಬೇಕು ಅಂದ್ರೆ. ಲೂಸ್ ಆಗಿದೆ. ಆಮೇಲೆ ನಾನು ಹೇಳಿದ್ನಲ್ಲ ನನ್ನ ಬೆಲ್ಲಿ ಬಟನಲ್ಲಿ ಸ್ವಲ್ಪ ಲೈಟಾಗಿ ಕ್ಯೂ ಬರ್ತಿದೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಲೂಸ್ ಆಗಿರೋ ಬಟ್ಟೆ ಹಾಕೋಬೇಕು ಅಂತ ಹಾಕ್ಕೊಂಡಿದ್ದೀನಿ. ಆದ್ರೆ ಏನೋ ಗೊತ್ತಿಲ್ಲ ನಿಮಗೆ ತೋರಿಸ್ಬೇಕಾದ್ರೆ ಅದು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಇವಾಗ ನೋಡಿ ಅದೆಲ್ಲ ಹೇಳಿದ್ದೆ ಅಲ್ವಾ ನಾನು ಡೆಟಾಲ್ ಎಲ್ಲ ತಗೊಂಡಿದ್ದೀನಿ ಅಂತ. ಅದಕ್ಕೆ ಬೆಲ್ಲಿ ಬಟನ್‌ನ ಕ್ಲೀನ್ ಮಾಡ್ಕೊಂಡು ಆಯಿಂಟ್‌ಮೆಂಟ್ ಹಚ್ಕೊಂಡೆ. ಐ ಹೋಪ್ ಇದು ಸ್ವಲ್ಪ ಬೇಗನೆ ಕ್ಯೂರ್ ಆಗ್ಬಿಟ್ರೆ ಸಾಕು. ನನಗೇನು ನೋವು ಇಲ್ಲ, ಏನೂ ಆಗ್ತಾ ಇಲ್ಲ. ಆದ್ರೂ ಒಂಥರ ಭಯ, ಅಯ್ಯೋ! ಏನಿದು ಯಾವ್ಯಾವ್ದೋ ಎಲ್ಲೆಲ್ಲೋ ಆಗ್ಬಿಡ್ತೈತಲ್ಲ ನನಗೆ ಅಂತ. ಉರಿ ಬಿಸ್ಲಿತ್ತು ಆಯ್ತಾ, ಅದ್ ಯಾವಾಗ ಈ ತರ ಮಳೆ ಬಂತು ಅಂತಾನೆ ಗೊತ್ತಾಗಿಲ್ಲ. ನಾವೆಲ್ಲ ಸುಮ್ನೆ ಕೂತ್ಕೊಂಡು ಹೊರಗಡೆ ಕೂತ್ಕೊಂಡಿದ್ವಿ ಅಷ್ಟೇ. ಜೋರ್ ಮಳೆ ಒಂದ್ 10 ಮಿನಿಟ್ಸ್ ಅಷ್ಟು ಮಳೆ ಬಂದ್ಬಿಡ್ತು. ಎಷ್ಟು ತಂಪಾಗಿದೆ ಅನ್ನಿಸ್ತು. ನೇಚರ್ ಎಲ್ಲ ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ ಗೊತ್ತಾ? ನನಗಂತೂ ಮಳೆ ಅಂದ್ರೆ ಸಖತ್ ಇಷ್ಟ. ಮಳೇಲಿ ನೆನೆಯಕ್ ಇಷ್ಟ, ಮಳೇಲಿ ಇರಕ್ ಇಷ್ಟ. ನನಗ್ ಮಳೆನೇ ಟೋಟಲ್ ಆಗಿ ಇಷ್ಟ. ಅದ್ರಲ್ಲೂ ಮಳೇಲಿ ಕಾರಲ್ಲಿ ಹೋಗಕ್ಕಂತೂ ಇನ್ನೂ ಫೇವ್ರೇಟ್ ಗೊತ್ತಾ? ಇಲ್ ನೋಡಿ ಕಿಶುನಂತೂ ಬರೀ ಆಟ ಆಡಿಸ್ಬೇಕು. ಅವ್ನ ಎನರ್ಜಿಗೆ ನಮ್ಮ ಎನರ್ಜಿ ಮ್ಯಾಚೇ ಆಗಲ್ಲ ಅನ್ಸತ್ತೆ. ನಮ್ಮಮ್ಮ ಸ್ವಲ್ಪ ಹೊತ್ತು ಆಟ ಆಡ್ಸತ್ತೆ. ಇನ್ನ ಅಂದ್ರೆ ಒಂದು 10% ಅಮ್ಮ ಆಟ ಆಡ್ಸತ್ತೆ. ಇನ್ನ 3/4% ಮುಕ್ಕಾಲಲ್ಲ 90% ನನ್ ಜೊತೆನೇ ಇರ್ತಾನಲ್ವಾ. ಯಪ್ಪಾ ದೇವ್ರೇ! ನನಗಂತೂ ಸಾಕಾಗೋಗತ್ತೆ. ಬೇರೆ ಮಕ್ಳನ್ನ ನೋಡ್ಕೊಬಿಡ್ಬೋದು. ನನ್ ಮಗನ್ ಯಾಕೆ ನನ್ ಕೈಲಿ ಈ ತರ ಆಗ್ತಾ ಇದೆ ನೋಡ್ಕೊಳಕ್ ಆಗ್ತಾ ಇಲ್ಲಲ್ಲ ಅಂತ ಒಂದೊಂದ್ ಸತಿ ಅನ್ಸತ್ತೆ. ಯಾವಾಗ್ಲೂ ಎನರ್ಜಿಟಿಕ್ ಆಗಿರ್ಬೇಕು ಅವನಿಗೆ. ಇನ್ನ ಸಂಜೆ ವಾಕ್ ಕರ್ಕೊಂಡೋಗಿದ್ದೆ. ವಿಡಿಯೋ ಮಾಡ್ಬೇಕು ಅಂತ ಮೊಬೈಲ್‌ನ ಕೆಳಗಿಟ್ಟಿದ್ದೆ ಅಲ್ವಾ, ಅದ್ ನೋಡ್ಬಿಟ್ಟು ನಗಾಡ್ತಾ ಇದ್ದ. ಏನಕ್ಕಿಟ್ಟಿದ್ಯಾ ಅಂತೆಲ್ಲ ಕೇಳ್ತಾ ಇದ್ದ. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಆಯ್ತಾ? ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.